ಹಲೋ ಫ್ರೆಂಡ್ಸ್, ನಾವು 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಆ ಪಾಠದ ಅಭ್ಯಾಸ 13.2ರ ಲೆಕ್ಕಗಳನ್ನ ಇವತ್ತು ನಾವು ಬಿಡಿಸ್ತಾ ಇದ್ದೀವಿ. ನೋಡಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ಮೊದಲನೇದಾಗಿ ತಿಳಿದುಕೊಳ್ಳೋಣ. ಸಿಲಿಂಡರ್ನಾಕಾರದ ಕಂಬದ ವ್ಯಾಸವು 50 ಸೆಂಟಿಮೀಟರ್ ಮತ್ತು ಅದರ ಎತ್ತರ 3.5 ಮೀಟರ್ ಆಗಿದೆ. ಚದರ ಮೀಟರ್ಗೆ 12.50 ರೂಪಾಯಿ ದರದಂತೆ ಕಂಬದ ಪಾರ್ಶ್ವ ಮೇಲ್ಮೈಗೆ ಬಣ್ಣ ಬಳಿಯಲು ತಗಲುವ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಪ್ರಶ್ನೆಯನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಸಿಲಿಂಡರ್ನ ಆಕಾರದ ಒಂದೇನಿದೆ ಕಂಬ ಇದೆ. ಆ ಕಂಬದ ವ್ಯಾಸವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ಏನು ಬರ್ಕೊಳ್ಳೋಣ? ವ್ಯಾಸ. ವ್ಯಾಸ ಅಂದ್ರೆ ಡಯಾಮೀಟರ್, ಹೌದಾ? ಡಿ 50 ಸೆಂಟಿಮೀಟರ್, 50 ಸೆಂಟಿಮೀಟರ್ ಇದೆ. ಅದರ ಎತ್ತರ ನೋಡಿ, ಎತ್ತರ ಎಷ್ಟಿದೆ ಅಂದ್ರೆ 3.5 ಮೀಟರ್ ಇದೆ. 5.3 ಮೀಟರ್ ಇದೆ. ಹಾಗಾದ್ರೆ ನೋಡಿ, ಚದರ ಮೀಟರ್ಗೆ ನೋಡಿ, ಚದರ ಮೀಟರ್ ಅಂದಾಗ ಚದರ ಅಂತ ನಾವು ಯಾವ್ದಕ್ಕೆ ಬಳಸ್ತೀವಿ? ವಿಸ್ತೀರ್ಣ. ವಿಸ್ತೀರ್ಣದ ಏಕಮಾನ ಯಾವುದು? ಚದರ. ಹಾಗಾದ್ರೆ ನಾವು ವಿಸ್ತೀರ್ಣವನ್ನು ಎತ್ತರ ಕಂಡುಹಿಡಬೇಕಾಗಿದೆ ಅಂದ್ರೆ ಮೀಟರ್ ನಲ್ಲಿ ಕಂಡುಹಿಡಬೇಕಾಗಿದೆ. ಇಲ್ಲಿ ಏನಿದೆ? ಸೆಂಟಿಮೀಟರ್ ಇದೆ. ಹಾಗಾಗಿ ಈ ವ್ಯಾಸವನ್ನು ಕೂಡ ನಾವು ಏನ್ ಮಾಡ್ಕೋಬೇಕು? ಮೀಟರ್ ನಲ್ಲಿ ಮಾಡ್ಕೋಬೇಕು. ಇದನ್ನ ಮೀಟರ್ ನಲ್ಲಿ ಮಾಡ್ಕೋಬೇಕಂದ್ರೆ ಸೆಂಟಿಮೀಟರ್ ಇದ್ದದ್ದು ಮೀಟರ್ ಆಗ್ಬೇಕಂದ್ರೆ ಸೆಂಟಿಮೀಟರ್ ಅನ್ನ 100 ಭಾಗಿಸಬೇಕು. ಹಾಗಾದ್ರೆ ಎಷ್ಟಾಯ್ತು? 50 ಡಿವೈಡೆಡ್ ಬೈ 100 ಮೀಟರ್. ನೋಡಿ, ಈ 50ಅನ್ನ 100 ಭಾಗಿಸಿದಾಗ ಅದೇನಾಗ್ತಾ ಇದೆ? ಮೀಟರ್ ಆಗ್ತಾ ಇದೆ. ಇಲ್ಲಿಯೂ ಮೀಟರ್ ಇದೆ, ಇಲ್ಲಿಯೂ ಕೂಡ ಏನಿದೆ? ಮೀಟರ್ ಇದೆ. ಹೌದಾ? ಈಗ ವ್ಯಾಸ ಸಿಕ್ತು, ಎತ್ತರ ಸಿಕ್ತು. ಈಗ ನಾ ಏನ್ ಮಾಡೋಣ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನಮ್ಗೆ ಈಗಾಗಲೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗೊತ್ತಿದೆ. ಏನಂದ್ರೆ 2πRh. 2πRh. ಈಗ ನೋಡಿ, ಇಲ್ಲಿ 2 ಇದೆ. ಈ ಅಷ್ಟರ ನಡಕ್ಕೆ ಏನಿದೆ? ಗುಣಾಕಾರ ಇದೆ. 2 ಗುಣಿಸು ಪೈ ಗುಣಿಸು r ಗುಣಿಸು h ಇದೆ. ಇಲ್ಲಿ ನೋಡಿ, 2 ಗುಣಿಸು r. r ಅಂದ್ರೆ ತ್ರಿಜ್ಯ. ಇದು ನಾವು 2r ಅಂದ್ರೆ ನಾ ಅದನ್ನ ಏನಂತ ಬರೀಬಹುದು? ಡಿ ಅಂತೇಳಿ ಬರೀಬಹುದು. ಹೌದಾ? ನೋಡಿ, ನಾವಿಲ್ಲಿ ಬರ್ಕೊಳ್ಳೋಣ. ಡಿ ಇಸ್ ಈಕ್ವಲ್ ಟು 2r. ಡಿ ಅನ್ನ 2r ಅನ್ನ ಡಿ ಅಂತ ಬರ್ಕೋಬಹುದು. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ನಾವು ಬರ್ಕೋಬಹುದು ಅಂದ್ರೆ ನೋಡಿ, 2 ಗುಣಿಸು 6. ಹೌದಾ? 2r ಅಂದ್ರೆ ಡಿ ಆಯ್ತು. ಇಲ್ಲಿ ಏನಾಯ್ತು? ಪೈ ಇದೆ. ಪೈ ಹಾಗೆ ಬರ್ಕೊಳ್ಳಿ. ಆಮೇಲೆ 2r ಅಂದ್ರೆ ಡಿ, ಇಲ್ಲಿ ಏನು ಇತ್ತು? ಎಚ್. ಈ ಸೂತ್ರವನ್ನ ಈ ರೀತಿಯಲ್ಲೂ ಕೂಡ ನಾವು ಬರ್ಕೋಬಹುದು. ಹಾಗಾದ್ರೆ ನಮ್ಗೆ ಈಗಾಗಲೇ ಪೈ ಗೊತ್ತಿದೆ. ಎಷ್ಟು? ಪೈ ಅಂದ್ರೆ 22/7. ಹೌದಾ? ಪೈ ಬೆಲೆ ಎಷ್ಟು? 22/7 ಗುಣಾಕಾರ ಡಿ. ಡಿ ಎಷ್ಟು? 50/100. 50/100 ಗುಣಾಕಾರ ಎತ್ತರ. ಇದೇನಾಯ್ತಂದ್ರೆ ಎಚ್. ಎತ್ತರ ಅಂದ್ರೆ ಹೈಟ್ ಎಷ್ಟಿದೆ? 3.5 ಮೀಟರ್. ಈ 3.5 ಅನ್ನು ಯಾವ ರೀತಿಯಾಗಿ ಬರ್ಕೋಬಹುದು ಅಂದ್ರೆ 35/10. 10 ಹೇಗೆ ಬಂತಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಈ ಪಾಯಿಂಟ್ ಅನ್ನು ತೆಗೆದು ಬಿಟ್ರೆ, ಈ ಪಾಯಿಂಟ್ ತೆಗೆದು ಕೆಲವೊಂದು ಏನು ಬಂತು? 0 ಬಂತು. ಹೌದಾ? ಈಗ ನೋಡಿ, ಯಾವ ರೀತಿಯಾಗಿ ಲೆಕ್ಕ ಮಾಡಬಹುದು ಅಂದ್ರೆ ಕಡ್ತಾ ಹಿಡಿಬಹುದು. 7 ಒಂದಲೇ 7 ಇಲ್ಲೇ ಕಟ್ತಾ ಹೋಗ್ತಾ ಇದೆ. ಹೌದಾ? ಆಮೇಲೆ 50 ಒಂದಲೇ 52 ಕಟ್ತಾ ಹೋಗ್ತಾ ಇದೆ. 2 ಒಂದಲೇ 2 11 ಕಟ್ತಾ ಹೋಗ್ತಾ ಇದೆ. ಈ 10ನ ಹಾಗೆ ಇಡಿ. ಯಾಕಂದ್ರೆ ಇಲ್ಲಿ ಏನು ನೋಡಿ, 11 ಗುಣಿಸು ಇಲ್ಲಿ 1 ಗುಣಿಸು 5. 11 ಗುಣಿಸು 5 ಎಷ್ಟಾಯ್ತು? 11 5 55 ಆಯ್ತು. ಇಲ್ಲಿ 1 ಉಳಿತು, 1 ಉಳಿತು, ಇಲ್ಲಿ 10 ಉಳಿತು.
ಎಷ್ಟಾಯ್ತು 55 ಹತ್ತಾಂಶ 55 ಹತ್ತಾಂಶ ಇಲ್ಲಿ ಉಳಿತಾ ಇದೆ. ಹಾಗಾಗಿ ಇದನ್ನ ಹೇಗೆ ಬರೀಬಹುದು ಅಂದ್ರೆ 0 ತೆಗೆದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಬರ್ತಾ ಇದೆ. ಒಂದು 0 ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ 5.5 ಮೀಟರ್ ಇದೆ ಅಲ್ಲ, ಚದರ ಮೀಟರ್. ಹಾಗಾದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು? 5.5 ಚದರ ಮೀಟರ್ ಬಂತು. ಹಾಗಾದ್ರೆ ನಮಗೆ ಇಲ್ಲಿ ಏನ್ ಬೇಕಾಗಿದೆ? ಪಾರ್ಶ್ವ ಮೇಲ್ಮೈಗೆ ಬಣ್ಣ ಬರೆಯಲು ತಗಲುವ ವೆಚ್ಚ. ವೆಚ್ಚ ಅಂದ್ರೆ ರೊಕ್ಕ ಎಷ್ಟಾಯ್ತು ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಒಂದು ಕೊಟ್ಟಿದ್ದಾರೆ ಚದರ ಮೀಟರ್ಗೆ ಅಂದ್ರೆ 1 ಚದರ ಮೀಟರ್ಗೆ. ಹಾಗಾದ್ರೆ ನೋಡಿ 1 ಚದರ ಮೀಟರ್ಗೆ ಎಷ್ಟಾಗ್ತದೆ? 12.50 ರೂಪಾಯಿ. ಆದ್ರೆ ನಮ್ ಕಡೆ ಎಷ್ಟು ಚದರ ಮೀಟರ್ ಇದೆ? 5.5 ಚದರ ಮೀಟರ್ಗೆ ಎಷ್ಟು ರೊಕ್ಕ ಆಗ್ತಾ ಇದೆ ಅಂತೇಳಿ ಕಂಡುಹಿಡಿಯಬೇಕು. ಹೀಗಾದ್ರೆ ಈಗ ಏನಾಗ್ತದೆ? ಇದು ಏಕಾಂಶ ಪದ್ಧತಿ ಲೆಕ್ಕ. ಇದು ಯಾವ್ದು? ಏಕಾಂಶ ಪದ್ಧತಿ ಲೆಕ್ಕ. ಈಗ ಇದನ್ನ ಏನ್ ಮಾಡ್ಬೇಕು? ಗುಣಿಸ್ಬೇಕಾಗ್ತಾ ಇದೆ. ಹಾಗಾದ್ರೆ ನೋಡಿ, ಈಗ ಮೊದಲು ನಾವು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಗುಣಿಸೋಣ. 12.50 5.5 5 ಗುಣಿಸೋಣ. 5 0 0 5 5 25 5 2 10 10ಕ್ಕೆ 2 ಕೂಡಿಸಿದ್ರೆ 12 5 1 5 5ಕ್ಕೆ 1 ಕೂಡಿಸಿದ್ರೆ 6. ಹೌದಾ? ಈಗ ನೆಕ್ಸ್ಟ್ ಈ 5 ಆಯ್ತು. ಈ 5ರಿಂದ ಗುಣಿಸ್ಬೇಕು. ನೋಡಿ 5ರಿಂದ ಗುಣಿಸಿದ್ದಿಲ್ಲಿದೆ ಅಂದ್ರೆ ಈ 5ರಿಂದ ಕೂಡ ಹಾಗೆ ಬರ್ತಾ ಇದೆ. 0 5 2 6. ಈಗ ಇದನ್ನ ಕೂಡಿಸಿ ಬಿಡೋಣ. 0 5 5 5 2 7. ಹೌದಾ? 6 2 8 ಅದಕ್ಕೆ 6. ಈಗ ನೋಡಿ 1 2 2 ಸ್ಥಾನ, ಇಲ್ಲೊಂದು ಸ್ಥಾನ, ಒಟ್ಟು 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತಾ ಇದ್ದೀವಿ. ಹಾಗಾದ್ರೆ ತಗಲುವ ವೆಚ್ಚ ಎಷ್ಟು ಅಂತಂದ್ರೆ ಎಷ್ಟಾಯ್ತು? 68.75 ರೂಪಾಯಿಗಳು. ಹಾಗಾದ್ರೆ ಇಷ್ಟು ರೊಕ್ಕ ಬೇಕಾಗುತ್ತದೆ. ಈ ರೀತಿಯಾಗಿ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಅದಕ್ಕೆ ಎಷ್ಟು ರೊಕ್ಕ ಖರ್ಚಾಗ್ತದೆ? 68.750 ರೂಪಾಯಿ ಖರ್ಚಾಗ್ತದೆ. ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.